ಏನಾಯ್ತು ಸರ್ಸು? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಇನ್ನೂ ಭಯ ಯಾಕೆ ಸರ್ಸು? ನೆನ್ನೆ ಹೇಳಿದ್ದನ್ನೆಲ್ಲ ಅಷ್ಟು ಬೇಗ ಮರ್ತ್ಬಿಟ್ಯಾ? ಮರ್ತೋಗಿಲ್ಲ ರಾಹುಲ್ ಅವರೇ, ಭಯ ಅಷ್ಟೇ. ಗಾಬ್ರಿಲಿ ಏನೇನೋ ಮಾತಾಡಿ ಮರ್ತ್ಬಿಡ್ತೀನೇನೋ ಅನ್ನಿಸ್ತಿದೆ. ಸರ್ಸು, ಮೊದಲು ಆ ಭಯನ ಮರ್ತ್ಬಿಡು, ಆಗ ನಿನಗೆಲ್ಲ ನೆನಪಿರುತ್ತೆ. ಹೌದು ಸರ್ಸು, ನಾನ್ ತುಂಬಾ ಖುಷಿ ಪಡ್ತೀನಿ ಅಂತ ಅವತ್ತು ಮರಳಿನ ಮೇಲೆ ಅಕ್ಷರಗಳನ್ನು ಬರೆದೆ. ನಮ್ಮ ಇನ್ಸ್ಟಿಟ್ಯೂಟ್ಸ್ಗೋಸ್ಕರ ಸೈಟನ್ನು ಮಾರೋಕೊಪ್ಕೊಂಡು ಸೈನ್ ಮಾಡಿದೆ. ಒಂದೇ ರಾತ್ರಿಲಿ ನಾನು ಹೇಳ್ಕೊಟ್ಟಿದ್ದ ರಾಮಾಯಣನ ನೆನಪಿಟ್ಕೊಂಡು ಕೋರ್ಟಲ್ಲಿ ಕೇಸನ್ನ ಗೆದ್ದೆ. ಇಷ್ಟೆಲ್ಲ ಮಾಡಿರೋ ನನ್ನ ಸರ್ಸುಗೆ ಈ ಚಿಕ್ಕ ಪರೀಕ್ಷೆ ಒಂದು ಲೆಕ್ಕನ? ನೆನಪಿಟ್ಕೊಳ್ಳೋದು ದೊಡ್ಡ ಕಷ್ಟನಾ? ನೀನೇ ಹೇಳು. ನಮ್ಮ ಫ್ಯೂಚರ್ ಕೈ ತಪ್ಪಿ ಹೋಗ್ಬಾರ್ದು ಅಂದ್ರೆ ವಿದ್ಯೆನ ಕಡೆಗಾಣಿಸೋ ಹಾಗೆ ಇಲ್ಲ ಸರ್ಸು. ಏನ್ ಸರ್, ಸರಸ್ವತಿ ಎಕ್ಸಾಮ್ ಬರೆಯೋದಕ್ಕೆ ಹೆದರ್ಕೊಳ್ತಿದ್ದಾಳ? ಆಕ್ಚುಲಿ ಟೀಚರ್, ಏನೂ ಇಲ್ಲ ಟೀಚರ್ ಅಮ್ಮ. ಈ ಓದು ಪರೀಕ್ಷೆ ನನ್ಗೆ ತುಂಬಾ ಮುಖ್ಯ. ಅಂಥದ್ರಲ್ಲಿ ಭಯ ಯಾಕಾಗತ್ತೆ ಹೇಳಿ? ವೆರಿ ಗುಡ್ ಸರಸ್ವತಿ. ನೀನ್ ಹೀಗೆ ಧೈರ್ಯದಿಂದ ಎಕ್ಸಾಮ್ ಎಲ್ಲ ಬರೆದು ಫಿನಿಶ್ ಮಾಡಿದ್ರೆ ರಾಹುಲ್ ಸರ್ ಆಸೆ ಪಟ್ಟಂಗೆ ಆದಷ್ಟು ಬೇಗ SSLC ಎಕ್ಸಾಮ್ ಕೂಡ ಬರಿಬೋದು. ಖಂಡಿತ ಟೀಚರ್ ಅಮ್ಮ. ನಮ್ ರಾಹುಲ್ ಅವರು ಏನ್ ಅಂದ್ಕೋತಾರೋ ಅದಾಗ್ಲೇಬೇಕು. ಆಗೇ ಆಗತ್ತೆ ಅಷ್ಟೇ. ಬಾ ಸರಸ್ವತಿ, ಹೋಗೋಣ. ಆಲ್ ದಿ ಬೆಸ್ಟ್ ಸರ್ಸು. ಚೆನ್ನಾಗಿ ಬರಿಬೇಕು. ಥ್ಯಾಂಕ್ಸ್ ರಾಹುಲ್ ಅವರೇ. ನಾನು ಹೋಗಿ ಬರ್ತೀನಿ. ಏನಾಯ್ತು ಸರ್ಸು? ಅದೇನಂದ್ರೆ, ನಾನು ಈ ಪರೀಕ್ಷೆ ಬರೆಯೋವರೆಗೂ ನೀವು ನನ್ನ ಕಣ್ಮುಂದೆನೇ ಇರ್ತೀರಾ? ಎಕ್ಸಾಮ್ ಹಾಲಲ್ಲಿ ಸ್ಟೂಡೆಂಟ್ಸ್ ಬಿಟ್ರೆ ಬೇರೆ ಯಾರಿಗೂ ಅಲೋ ಇಲ್ಲ ಸರಸ್ವತಿ. ಹಾಗಾದ್ರೆ ನನ್ನ ಕಣ್ಣಿಗೆ ಕಾಣಿಸೋ ಹಾಗೆ ಆ ಕಿಟಕಿ ಹತ್ರನೇ ಇರ್ತೀರಾ ನೀವು? ಯಾಕೆ ಸರ್ಸು? ಅದ್ಯಾಕಂದ್ರೆ ಶಾಲೆಗೆ ಬರೋ ಆತ್ರದಲ್ಲಿ ದೇವ್ರ ಫೋಟೋ ತರೋದೇ ಮರ್ತ್ಬಿಟ್ಟೆ. ನೀವು ನನ್ನ ಕಣ್ಮುಂದೆ ಇದ್ರೆ ನಂಗೆ ವಿಶ್ವಾಸದ ಜೊತೆ ಬೆಟ್ಟದಷ್ಟು ಧೈರ್ಯ ಬಂದು ಪರೀಕ್ಷೆ ಇನ್ನೂ ಚೆನ್ನಾಗಿ ಬರಿಬಹುದು. ಸರಿ ಸರ್ಸು, ನಾನು ಕಿಟಕಿ ಹತ್ರನೇ ಇರ್ತೀನಿ. ಥ್ಯಾಂಕ್ಸ್ ರಾಹುಲ್ ಅವರೇ. ಸರಸ್ವತಿ ಬಾ. ಸರ್, ನೀವೆಲ್ಲ ವೆಯ್ಟ್ ಮಾಡ್ತೀರಿ? ಕೂತ್ಕೊಳ್ಳಿ. ಬಾ ಸರಸ್ವತಿ, ಅಲ್ಲಿ ಕೂತ್ಕೋ. ಅಕ್ಕ, ನೀನ್ ಕೂಡ ಎಕ್ಸಾಮ್ ಬರೆಯೋಕ್ ಬಂದಿದ್ಯಾ? ಹೌದು. ಆಲ್ ದ ಬೆಸ್ಟ್ ಅಕ್ಕ. ಥ್ಯಾಂಕ್ಸ್. ನನ್ನ ಫೋನ್ ಎಲ್ಲಿಟ್ಟೆ? ಓ ಗಾಡ್,
ಮೇಡಮ್ ನಂಬರಿಂದ ಇಷ್ಟೊಂದು ಮಿಸ್ ಕಾಲ್ಸ್ ಇದೆಯಲ್ಲ. ಹಾಯ್ ರಾಹುಲ್, ಪ್ರೀತಿ ಅಂತ ಒಬ್ಳು ಹುಡುಗಿ US ಇಂದ ಬರ್ತಾ ಇದ್ದಾಳೆ. ಅವಳ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಂಗೆ ಶೇರ್ ಮಾಡ್ತೀನಿ. ಅಂಡ್ ಡೋಂಟ್ ಮಿಸ್ ಹರ್. ಬಾಯ್. ಮೇಡಮ್ ಮೆಸೇಜ್ ಮಾಡಿ ಹಾಫ್ ಅನ್ ಅವರ್ ಮೇಲೆ ಆಗಿದೆ. ಈಗ ನಾನೇನಾದ್ರೂ ಏರ್ಪೋರ್ಟ್ಗೆ ಹೋಗ್ಲಿಲ್ಲ ಅಂದ್ರೆ ಮೇಡಮ್ ಕೋಪ ಬರುತ್ತೆ. ನಾನೇನಾದ್ರೂ ಹೊರಟೋದ್ರೆ ಇಲ್ಲಿ ಸರ್ಸು ಎಕ್ಸಾಮ್ ಮುಗಿಯೋದಕ್ಕೆ ಇನ್ನೂ ಟೈಮ್ ಆಗತ್ತೆ ಅನ್ಸತ್ತೆ. ಮೇಡಮ್ ಇಷ್ಟು ಸ್ಪೆಸಿಫಿಕ್ ಆಗಿ ಹೇಳಿದ್ರು ಕೂಡ ನಾನು ಹೋಗದೆ ಇದ್ರೆ ಹೇಗೆ? ಓ ಗಾಡ್. ಏನಾಯ್ತು ಸರಸ್ವತಿ? ಏನಿಲ್ಲ ಟೀಚರ್ ಅಮ್ಮ. ರಾಹುಲ್ ಅವರೇ, ಪರೀಕ್ಷೆನ ತುಂಬಾ ಚೆನ್ನಾಗಿ ಬರ್ದೆ. ನೀವ್ ಹೇಳ್ದ ಹಾಗೆ ಎಲ್ಲ ನನಗೆ ಗೊತ್ತಿರೋದೇ ಇತ್ತು. ಯಾವುದು ಬಿಡ್ದಂಗೆ ಎಲ್ಲ ಪ್ರಶ್ನೆಗೂ ಉತ್ತರ ಬರ್ತಿದ್ದೀನಿ. ವೆರಿ ಗುಡ್ ಸರ್ಸು. ಏನಾಯ್ತು ನಿಮ್ಗೆ? ಯಾಕೆ ಹಾಗಿದ್ದೀರಾ? ಅದು ಸರ್ಸು, ಮೇಡಮ್ ನನಗೆ ಏರ್ಪೋರ್ಟ್ಗೆ ಹೋಗು ಅಂತ ಮೆಸೇಜ್ ಮಾಡಿದ್ದಾರೆ. ನಾನು ಅಲ್ಲಿಗೆ ಹೋಗ್ತೀನಿ. ನೀನು ಆಟೋಲ್ ಮನೆಗೆ ಹೋಗ್ತೀಯಾ? ಸರಿ, ಹಾಗೆ ಆಗ್ಲಿ. ಇದನ್ ಹೇಳಕ್ ಯಾಕೆ ಅಷ್ಟೊಂದು ಸಂಕೋಚ ಪಡ್ತಿದ್ದೀರಾ? ಹೋಗ್ ಬನ್ನಿ. ಸಾರಿ ಸರ್ಸು. ಅಯ್ಯೋ, ಏನಿದು ರಾಹುಲ್ ಅವರೇ, ನೀವ್ಯಾಕೆ ಸಾರಿ ಹೇಳ್ತಿದ್ದೀರಾ? ನಿಮ್ ಕೆಲ್ಸಕ್ಕೆ ಅಡ್ಡ ಬರ್ತಿರೋದಕ್ಕೆ ನನ್ ಮೇಲೆ ನನಗೆ ಬೇಜಾರಾಗ್ತಿದೆ. ಆ ಸಾರಿ ನಿಮ್ಗೆ ನಾನೇ ಹೇಳ್ಬೇಕು. ನಾನು ಆಟೋದಲ್ಲಿ ಹೋಗ್ತೀನಿ, ನೀವು ಆರಾಮಾಗಿ ಹೋಗಿ ಬನ್ನಿ. ಹುಷಾರು. ಇಷ್ಟೊತ್ತಿಗೆ ಫ್ಲೈಟ್ ಲ್ಯಾಂಡ್ ಆಗೋದಷ್ಟೇ ಅಲ್ಲ, ರಿಟರ್ನ್ ಆಗಿ US ಹೋಗಿ ತಲುಪಿರುತ್ತೆ. ಹೌದು, ಮೇಡಮ್ ಅವಳ ನಂಬರ್ ಕಳಿಸಿದ್ರಲ್ವಾ? ಟ್ರೈ ಮಾಡ್ತೇನೆ. The subscriber you have dialed is currently switched ಓ off. ಗಾಡ್, ಇದೇನು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. The subscriber you have dialed is currently switched off. ಮೇಡಮ್ ಪಿಕಪ್ ಮಾಡುವಂತ ಮೆಸೇಜ್ ಹಾಕಿದ್ರು ಮಿಸ್ ಮಾಡ್ಬಿಟ್ಟೆ. ಇವತ್ತು ನನ್ನ ಕಥೆ ಮುಗೀತು. ಎಂಥ ಕೆಲಸ ಮಾಡಿದೆ ಪ್ರೀತಿ. ವೇರ್ ಆರ್ ಯು? ಅಲ್ಲ, ಯಾರು ನೀನು ಅಂತ. मेरा भारत महान. Priti, please come down. ಇದು US ಅಲ್ವೇ? Yeah dear, you're right. ಇದು US ಅಲ್ಲ, my lovely India. ಇಂಡಿಯಾ ಬಗ್ಗೆ ನನ್ನ ಪೇರೆಂಟ್ಸ್ ಮಾತಾಡೋದನ್ನ ಕೇಳಿದ್ದೆ. ಈಗ ನೋಡ್ತಾ ಇದ್ದೀನಿ. ಈ ವೆದರ್, ಈ ಆಂಬಿಯನ್ಸ್, ಇಲ್ಲಿನ ಕಲ್ಚರ್ ಎಷ್ಟು ಎಕ್ಸೈಟಿಂಗ್ ಆಗಿದೆ ಗೊತ್ತಾ?
ಐ ಆಮ್ ನಾಟ್ ಏಬಲ್ ಟು ಕಂಟ್ರೋಲ್ ಮೈ ಸೆಲ್ಫ್. ಪ್ರೀತಿ, ನಿಜ ಹೇಳು, ನೀನು ಈ ಎಕ್ಸೈಟ್ಮೆಂಟ್ ಮಿಸ್ ಆಗ್ಬಾರ್ದು ಅಂತ ತಾನೆ ನಿನ್ ವಾಗ್ದೇವಿ ಆಂಟಿ ಕಳ್ಸಿರೋ ವೆಹಿಕಲ್ ಬೇಡ ಅಂದು ನಮಗ್ ಕಾಲ್ ಮಾಡಿದ್ದು? ನೋ, ಯು ರಾಂಗ್. ನಾನೇನೋ ಬೇಡ ಅನ್ಕೊಳ್ಳಿಲ್ಲ. ನನ್ನ ಪಿಕಪ್ ಮಾಡೋದಕ್ಕೆ ಯಾರೂ ಬರಲಿಲ್ಲ. ಅಲ್ಲಿ ವೇಟ್ ಮಾಡಕ್ಕೆ ಇಷ್ಟ ಇಲ್ಲದೆ ನಿಮ್ಮನ್ನು ಬರಕ್ಕೆ ಹೇಳ್ದೆ. ನಿನಗ್ ವೆಯ್ಟ್ ಮಾಡೋ ಪೇಷನ್ಸ್ ಇಲ್ದೆ ನಮಗ್ ಕಾಲ್ ಮಾಡ್ದೆ ಅಂತ ಹೇಳ್ಬೋದಲ್ವಾ? ನೋ ರಿಯಾ, ಈ ಪ್ರೀತಿ ಪ್ರತಿ ವಿಷಯದಲ್ಲೂ ಪಂಕ್ಚುಯಲ್ ಆಗಿರ್ಬೇಕು ಅಂತ ಅನ್ಕೊಳ್ತಾಳೆ. ಸ್ಟೇಟಸ್ಗೆ, ಸೆಲ್ಫ್ ಕಾನ್ಫಿಡೆನ್ಸ್ಗೆ ಈಕ್ವಲ್ ಪ್ರಯಾರಿಟಿ ಕೊಡ್ತಾಳೆ. ನೋಡೋರಿಗೆ ಅದು ಈಗೋ ಅನ್ಸಿದ್ರು, ದಾಟ್ಸ್ ಮೈ ಕ್ಯಾರೆಕ್ಟರ್, ದಾಟ್ಸ್ ಮೈ ಆಟಿಟ್ಯೂಡ್. ಚೆನ್ನಾಗೆ ಹೇಳ್ತಿದ್ಯಾ, ಆದ್ರೆ ಇದೆಲ್ಲ ಇಂಡಿಯಾದಲ್ಲಿ ನಡೆಯೋದಿಲ್ವೇ? ನಡಿಬೇಕು. ಏನಾದ್ರೂ ಸರಿ, ನನ್ಗಿಷ್ಟ ಇರೋ ಹಾಗಿರ್ಬೇಕು. ನಾನೇನು ಅನ್ಕೋತೀನೋ ಅದೇ ನಡಿಬೇಕು. ಇಲ್ದಿದ್ರೆ ಏನ್ ನಡೆಯುತ್ತೋ? ನೆನ್ನೆವರೆಗೂ ನ್ಯೂಯಾರ್ಕ್ ನೋಡಿತ್ತು, ಇವತ್ತಿಂದ ಬೆಂಗಳೂರು ನೋಡುತ್ತೆ. ನಿನ್ ಕಾನ್ಫಿಡೆನ್ಸ್, ನಿನ್ ಮಾತನ್ನ ನೋಡ್ತಿದ್ರೆ ನಿನ್ನ ಟಚ್ ಮಾಡಕ್ಕೆ ಭಯ ಪಡ್ತಾರೆ. ಪಡ್ಲೇಬೇಕು ಬೇಬಿ. ಇಲ್ದಿದ್ರೆ ಈ ಪ್ರೀತಿ ಪವರ್ ಹೇಗ್ ಗೊತ್ತಾಗ್ಬೇಕು ಹೇಳು? ಆದ್ರೂ ಅಷ್ಟು ಡೇರ್ ಮಾಡಿ ನನ್ನ ತಡೆಯೋರು ಯಾರು? ನನ್ನ ದಾರಿಗೆ ಯಾರು ಅಡ್ಡ ಬರ್ತಾರೆ? ಅಣ್ಣ, ಈರುಳ್ಳಿ 1 kg, ಟೊಮ್ಯಾಟೊ 1 kg, ಹಾಗೆ 1 kg ಬೆಂಡೆಕಾಯಿ ಕೊಡಿ. ಏಯ್, ಕಣ್ ನೆತ್ತಿ ಮೇಲೆ ಇಟ್ಕೊಂಡು ಕಾರ್ ಓಡಿಸ್ತಿದ್ಯಾ? ಯು ಬ್ಲಡಿ. ಹಲೋ, ಇದು ಕಾರು, ಎತ್ತಿನ ಗಾಡಿ ಅಲ್ಲ. ನಡಿಯೋರ್ ನೋಡ್ಕೊಂಡ್ ಬರ್ಬೇಕೆ ಹೊರತು ಕಾರ್ ಓಡ್ಸೋರಲ್ಲಮ್ಮ. ತಪ್ಪು ಮಾಡಿದ್ದು ಅಲ್ದೆ ತಲೆ ಎಲ್ಲ ಮಾತಾಡ್ತಿದ್ಯಾ ನೀನು? ಹೇಯ್, ಜಸ್ಟ್ ಕಂಟ್ರೋಲ್ ಯೋರ್ ವರ್ಡ್ಸ್. ಟೈಮ್ಗೆ ಬ್ರೇಕ್ ಹಾಕಿದ್ದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ವೆಹಿಕಲ್ ನಿನ್ ಮೇಲೆ ಹೋಗ್ತಿತ್ತು. ಇಲ್ಲಿ ಬಿತ್ತಿರೋದಕ್ಕೆಲ್ಲ ಸೇರಿಸಿ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. ಇಶ್ಯೂ ಮಾಡ್ದೆ ಗೆಟ್ ಔಟ್. ನಿನ್ ದುಡ್ಡು ಯಾರಿಗ್ ಬೇಕು? ಮತ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ? ನಿನ್ನಂತವ್ರ ಬಗ್ಗೆ ನಂಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಕಾರ್ ಮುಂದೆ ಬೀಳೋದು, ಏಟಾಗದೆ ಇದ್ರು ನಾಟಕ ಮಾಡೋದು, ದುಡ್ಡು ಕಿತ್ಕೊಳ್ಳೋದು, ಅದೇ ಅಲ್ವಾ ನಿನ್ ಪ್ಲಾನು? ಹೇಯ್, ದುಡ್ಡು ಎಷ್ಟು ಬೇಕು ಹೇಳೋ, ಬಿಸಾಕ್ತೀನಿ. ಪಕ್ಕಕ್ಕೆ ಹೋಗೆ. ಏನ್ ಪಕ್ಕಕ್ಕೆ ಹೋಗೋದು? ಕೆಳಗ್ ಬಿದ್ದಿರೋ ತರಕಾರಿ ಎಲ್ಲ ಎತ್ತಿ ನನ್ ಚೀಲಕ್ ಹಾಕಿ ನನ್ನ ಹತ್ರ ಕ್ಷಮೆ ಕೇಳು. ವಾಟ್? ಕ್ಷಮೆನಾ? ಯು ಮೀನ್ ಸಾರಿ? ಕೇಳಿದ್ರಾ ಫ್ರೆಂಡ್ಸ್? ಈ ವಿಲೇಜ್ ಗರ್ಲ್ಗೆ ನಾನ್ ಸಾರಿ ಕೇಳ್ಬೇಕಂತೆ. ಚಾನ್ಸೇ ಇಲ್ಲಮ್ಮ. ಹೇಯ್, ಜಸ್ಟ್ ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್. ನಿಂತ್ಕೋ. ಕ್ಷಮಾಪಣೆ ಕೇಳಿ ತರಕಾರಿ ಎಲ್ಲ ಎತ್ತಿ ನನ್ ಚೀಲಕ್ ಹಾಕೋವರ್ಗೂ ನಾನ್ ದಾರಿ ಬಿಡಲ್ಲ. ನಿನ್ಗೂ ಹೋಗಕ್ ಬಿಡಲ್ಲ. ಪ್ರೀತಿ, ಇವಳನ್ನ ಹೀಗಲ್ಲ. ನಿಮ್ ಆಂಟಿಗ್ ಫೋನ್ ಮಾಡು, ಅವ್ರ ಪೊಲೀಸ್ ಕೇಳಿ ಎಲ್ಲ ಸರಿ ಮಾಡ್ತಾರೆ. ನಿಮ್ ಇಷ್ಟ ಬಂದಂಗ್ ಮಾಡಿ, ನನ್ಗೇನ್ ಭಯ ಇಲ್ಲ. ಯಾವ ತಪ್ಪು ಮಾಡದೇ ಇದ್ದಾಗ ಭಯ ಪಡ್ಬಾರ್ದು ಅಂತ ನಮ್ಮ ಅಮ್ಮೋರು ಹೇಳಿದ್ದಾರೆ. ನಾನು ಅದನ್ನೇ ಮಾಡೋದು. ಯಾರೇ ನಿಮ್ಮಮ್ಮವರು? ನಿಮ್ ಗ್ಯಾಂಗ್ ಲೀಡರಾ? ಹೇ, ನನಗೆ ಹೊಡಿತೇನೆ ನಿನ್ನ? ಹೊಡಿಯೋದ್ ಮಾತ್ರ ಅಲ್ಲ, ಇನ್ನೊಂದೇ ಒಂದ್ ಮಾತ್ ಜಾಸ್ತಿ ಆಡಿದ್ರು ನಿನ್ ಕೈ ಮುರ್ದಾಕ್ಬಿಡ್ತೀನಿ. ತಪ್ಪು ದಾರಿಲ್ ಬಂದಿದ್ದು ಅಲ್ದೆ ನಮ್ಮ ಅಮ್ಮೋರ್ ಬಗ್ಗೆನೇ ಮಾತಾಡ್ತೀಯ ನೀನು? ಇಷ್ಟು ವಯಸ್ಸಾದ್ರೂ ಬುದ್ಧಿ ಬಂದಿಲ್ವಾ ನಿನ್ಗೆ? ಮಾತನ್ನ ಕಂಟ್ರೋಲಲ್ಲಿ ಇಟ್ಕೋ. ಕಣ್ಣು ಬಾಯಿ ನಿನ್ ಹತೋಟಿಲಿರೋವರ್ಗೂ ನನ್ ಮಾತು ಹತೋಟಿಲಿರಲ್ಲ. ಏಯ್, ನಾನ್ ಯಾರ್ ಗೊತ್ತಾ?
ನನ್ ಲೆವೆಲ್ ಸ್ಟೇಟಸ್ ಏನಂತ ಗೊತ್ತಿದ್ಯಾ? ಮರ್ಯಾದೆ ಇಲ್ದಿರೋ ಮಾತಾಡೋದು, ಯೋಚನೆನೇ ಇಲ್ದೆ ಕೂಗಾಡೋದು, ತುಂಬಿ ತುಳುಕ್ತಿರೋ ಪೊಗ್ರು, ಇಷ್ಟೇ ಸಾಕು ನೀನ್ ಯಾರು, ನಿನ್ ಸ್ಥಾನ ಏನು ಅಂತ ತಿಳ್ಕೊಳ್ಳೋದಕ್ಕೆ. ಅಯ್ಯೋ ನಿನ್ನ ಪ್ರೀತಿ ಬೇಡ, ಸುಮ್ನೆ ಯಾಕೆ ಜಗಳ ಮಾಡ್ಕೊಳ್ಳೋದು? ಬಾ ಹೋಗೋಣ. ಇಂಡಿಯಾಗ್ ಬಂದ್ ಮೊದಲನೇ ದಿನಾನೇ ನಂಗ್ ರೋಡ್ ಮಧ್ಯೆ ಹೊಡೆದು ಇನ್ಸಲ್ಟ್ ಮಾಡ್ತೀಯಾ? ನೀನ್ ಲೈಫಲ್ಲಿ ಮರಿದೇ ಇರೋ ತರ ಗೇಟ್ ಕೊಡ್ತೀನಿ. ನೀನ್ ನೋಡ್ಕೋತೀನಿ ಕಣೆ, ನಿನ್ನ ಯಾವುದೇ ಕಾರಣಕ್ಕೂ ಸುಮ್ನೆ ಬಿಡಲ್ಲ. ಹೋಗೆ. ವಾಟ್? ರಾಹುಲ್ ಏರ್ಪೋರ್ಟ್ ಬರ್ಲಿಲ್ವಾ? ಓ ಗಾಡ್. ತೇಜ, ತೇಜ, ಮ್ಯಾಮ್, ತೇಜ, ರಾಹುಲ್ ಏರ್ಪೋರ್ಟ್ಗೆ ಹೋಗಿಲ್ವತ್ತೆ? ಯಾಕೆ ಹೋಗಿಲ್ಲ ಅವನು? ಹೋಗ್ಲಿಲ್ವಾ? ನಮಗೋಸ್ಕರ ಇಂಡಿಯಾಗ್ ಬಂದಿರೋ ಪ್ರೀತಿನ ಪಿಕಪ್ ಮಾಡಲಿಲ್ಲ ಅಂದ್ರೆ ಇಟ್ಸ್ ಸೋ ಶೇಮ್ಫುಲ್ ಫಾರ್ ಅಸ್. ನನ್ನ ಮಾತಿಗಿಂತ ಅಂಥ ಇಂಪಾರ್ಟೆಂಟ್ ವರ್ಕ್ ಏನಿತ್ತು ಅವನಿಗೆ? ವಾತಾವರಣ ನೋಡ್ತಿದ್ರೆ ಏನೋ ಆಗಿದೆ ಅನ್ನೋ ಥರ ಇದೆ. ಏನಾಯ್ತು ಏನೋ. ವಾಗ್ದೇವಮ್ಮಂಗೆ ತಂಪಾಗಿ ಜ್ಯೂಸ್ ಕೊಡಬೇಕು. ಅಮ್ಮೋರೆ, ಜ್ಯೂಸು. ನಾನು ಕೇಳಿದ್ನಾ? ಹೇಳಿರೋ ಕೆಲಸ ಮಾಡು. ಹೇಳ್ದೇ ಇರೋ ಕೆಲಸನೆಲ್ಲ ಮಾಡ್ಕೊಡ್ದು ನೀನು. ಹೋಗು. ತೇಜ, ಒಂದ್ಸಲ ರಾಹುಲ್ಗೆ ಫೋನ್ ಮಾಡು. ಹೇಳಿರೋ ಕೆಲಸ ಮಾಡಲಿಲ್ಲ ಅಂದ್ರೆ ಏನಾದರೂ ಸಮಸ್ಯೆ ಆಗಿದೆಯೋ ಏನೋ, ಅದೇನೋ ನೋಡು. ಓಕೆ ಡ್ಯಾಡ್. ರಿಸೀವ್ ಮಾಡ್ತಿಲ್ಲ ಡ್ಯಾಡ್. ಅವಳು ಲ್ಯಾಂಡ್ ಆಗಿ ಇಷ್ಟೊತ್ತಾದ್ರೂ ಯಾರು ಹೋಗಿಲ್ಲ ಅಂದ್ರೆ ಪಾಪ ಅವಳು ಏನ್ ಮಾಡ್ತಿದ್ದಳು, ಎಲ್ಲಿ ಹೋದ್ಲು? ಗಾಡ್. ಹಾಯ್ ಆಂಟಿ. ಪ್ರೀತಿ, ಹೇ, ನನಗೆ ನನಗೆ ಹೊಡಿತೇನೆ ನಿನ್ನ. ಹೊಡಿಯೋದ್ ಮಾತ್ರ ಅಲ್ಲ, ಇನ್ನೊಂದೇ ಒಂದ್ ಮಾತ್ ಜಾಸ್ತಿ ಆಡಿದ್ರು ನಿನ್ ಕೈ ಮುರ್ದಾಕ್ಬಿಡ್ತೀನಿ. ಅಯ್ಯೋ ದೇವ್ರೆ, ಎಂತ ಕೆಲ್ಸ ಮಾಡ್ಬಿಟ್ಟೆ. ಈ ಹುಡ್ಗಿ ಯಾರು ಅಂತ ತಿಳ್ಕೊಳ್ದೆ ಕೈ ಮಾಡ್ಬಿಟ್ನಲ್ಲ. ಈಗ ಅವಳೇನಾದ್ರೂ ನನ್ನ ಇಲ್ಲಿ ನೋಡ್ಬಿಟ್ರೆ, ಅಯ್ಯೋ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ಓ ಓ ಮೈ ಗಾಡ್. ಹೇಗಿದೆಯಾ ಪ್ರೀತಿ? ಐ ಆಮ್ ಗುಡ್ ಆಂಟಿ. ಆಕ್ಚುಲಿ ಪ್ರೀತಿ, ನಿನ್ನ ಪಿಕಪ್ ಮಾಡೋದಕ್ಕೆ ರಾಹುಲ್ ಏರ್ಪೋರ್ಟ್ ಕಳಿಸಿದ. ಬಟ್ ಹಿ ಮಿಸ್ಡ್ ಯು. ನೋ ಪ್ರಾಬ್ಲಮ್ ಆಂಟಿ. ಒಂದು ಹಾಫ್ ಅನ್ ಅವರ್ ವೇಟ್ ಮಾಡಿದೆ, ಯಾರೂ ಬರಲಿಲ್ಲ ಅಂತ ಫ್ರೆಂಡ್ಸಿಗೆ ಕಾಲ್ ಮಾಡಿದೆ, ಅವರೇ ಬಂದರು. ಹಾಯ್ ಅಂಕಲ್, ಯು ಸ್ಟಿಲ್ ಲುಕಿಂಗ್ ಯಂಗ್ ಅಂಡ್ ಡೈನಮಿಕ್. ಆಂಟಿ, ನೀವು ರಿಯಲಿ ಪರ್ಫೆಕ್ಟ್ ಪೇರ್. ಅಪ್ಪ ಅಮ್ಮ ಚೆನ್ನಾಗಿದ್ದಾರೇನಮ್ಮ? ಯಾ, ಪರ್ಫೆಕ್ಟ್ಲಿ ಫೈನ್ ಅಂಕಲ್. ಹಾಯ್ ನವ್ಯ. ಹಾಯ್. ಹಾಯ್ ತೇಜ. ಹಾಯ್ ಪ್ರೀತಿ. ಹೇ ಪ್ರೀತಿ, ಯು ನೋ ಮೀ? ವನಜ, ರೈಟ್? ಎಸ್, ಅಬ್ಸಲ್ಯೂಟ್ಲಿ ರೈಟ್. ನಾನು ಕೇಂಬ್ರಿಡ್ಜ್. ಇದೆಲ್ಲ ಬೇಕಾ ನಿನಗೆ? ನಮ್ಮ ಬಗ್ಗೆ ಎಲ್ಲ ನಿನಗೆ ಗೊತ್ತು. US ಅಲ್ಲಿದ್ದಾಗ ಆಂಟಿ ಯಾವಾಗ್ಲೂ ನಿಮ್ ಬಗ್ಗೆನೇ ಹೇಳ್ತಿದ್ರು. ಸೊ ನಾನ್ ನಿಮಗ್ ಪರಿಚಯ ಇಲ್ದಿದ್ರು ನೀವೆಲ್ರೂ ನಂಗೆ ಚೆನ್ನಾಗ್ ಗೊತ್ತು.
ಸಾರಿ ಮೇಡಮ್. Stop it, Rahul. Stop it. I said just stop it. ಅಷ್ಟೊಂದು ಕಾರ್ಸ್ ಇದ್ರು, ಡ್ರೈವರ್ಸ್ ಎಲ್ಲರೂ ಅವೈಲೇಬಲ್ ಆಗಿದ್ರು, ನಾನು ತೇಜು ಫ್ರೀ ಆಗಿದ್ವಿ. ಆದ್ರೂ ಕೂಡ ನಿನಗೆ ಸ್ಪೆಸಿಫಿಕ್ ಆಗಿ ಫೋನ್ ಮಾಡಿ ಲಿಫ್ಟ್ ಮಾಡ್ಲಿಲ್ಲ ಅಂತ ವಾಯ್ಸ್ ಮೆಸೇಜ್ ಕಳಿಸಿ ನಿನ್ನ ಏರ್ಪೋರ್ಟ್ಗೆ ಹೋಗು ಅಂದಿದ್ದು ನನಗೆ ಬೇರೆ ಆಪ್ಷನ್ಸ್ ಇಲ್ಲ ಅಂತಲ್ಲ, ನೀನ್ ರೆಸ್ಪಾನ್ಸಿಬಲ್ ಆಗಿರ್ತೀಯ ಅಂತ, ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅಂತ. ಬಟ್ ವಾಟ್ ಯು ಹ್ಯಾವ್ ಡನ್ ರಾಹುಲ್? ಸಾರಿ ಮೇಡಮ್, ಅದು ಟ್ರಾಫಿಕಲ್ಲಿ ಲೇಟ್ ಆಗಿದ್ರಿಂದ. ಏನ್ ಟ್ರಾಫಿಕ್? ಹೇಳಿದ ಕೆಲಸನ ಮಾಡೋದನ್ನ ಬಿಟ್ಟು ಸಿಲ್ಲಿ ರೀಸನ್ಸ್ ಹೇಳ್ತಿದ್ಯಾ? ಸಾರಿ ಮೇಡಮ್. Enough! Enough of your useless stories. ರಾಹುಲ್, ಎಲ್ಲಿ ನೀನ್ ಫೋನ್ ಕೊಡು. I said give me your phone. Oh, 50 missed calls, 20 messages. ಎಲ್ಲ ಚೆಕ್ ಮಾಡಿದ್ದೆ ತಾನೆ? ಆದ್ರೂ ಯಾಕೆ ರೆಸ್ಪಾಂಡ್ ಮಾಡಿಲ್ಲ ನೀನು? ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ಆಲ್ಟರ್ನೇಟ್ ಆಗಿ ಇನ್ಯಾರನ್ನಾದ್ರೂ ಕಳಿಸ್ತಾ ಇದ್ದೆ. ಆಕ್ಚುಲಿ ಮ್ಯಾಮ್, ನಾನೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಗೊತ್ತಿಲ್ಲದೆ ಲೇಟ್ ಆಗೋಯ್ತು. ಆ ಲೇಟ್ ಹಿಂದೆ ಇರೋ ರೀಸನ್ ಏನು? ನನ್ನ ಮಾತನ್ನೇ ತೆಗೆದುಹಾಕುವಂತ ಕೆಲಸ ಏನಿತ್ತು ನಿನ್ಗೆ? ಮೇಡಮ್ ನನಗೆ ಏರ್ಪೋರ್ಟ್ಗೆ ಹೋಗು ಅಂತ ಮೆಸೇಜ್ ಮಾಡಿದ್ದಾರೆ. ನಾನು ಅಲ್ಲಿಗೆ ಹೋಗ್ತೀನಿ. ನೀನು ಆಟೋಲ್ ಮನೆಗೆ ಹೋಗ್ತೀಯಾ? ಎಲ್ಲ ನನ್ನಿಂದಾನೆ, ನನ್ನ ಪರೀಕ್ಷೆಗೋಸ್ಕರನೇ ರಾಹುಲ್ ಅವರು ಇಷ್ಟೊಂದು ಮಾತು ಕೇಳಿಸ್ಕೋಬೇಕಾಯ್ತು. ನನ್ನ ಕ್ಷಮಿಸ್ಬಿಡಿ ರಾಹುಲ್ ಅವರೇ. ರಾಹುಲ್, ಆಫೀಸ್ ಮೀಟಿಂಗ್ಗಿಂತ ಮ್ಯಾಮ್ ವರ್ಗೆ ಪ್ರಯಾರಿಟಿ ಕೊಡ್ಬೇಕಲ್ವಾ? ತೇಜ, ಈ ಮನೆಯಲ್ಲಿ ಯಾರು ಬೇಕು ಅಂತ ತಪ್ಪು ಮಾಡಲ್ಲ. ಎಲ್ರಿಗೂ ಜವಾಬ್ದಾರಿ, ಭಯ ಎರಡೂ ಇದೆ. ಕೆಲವು ಸಾರಿ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಆಗೋದು ಬಿಟ್ಟು ಪ್ರತಿ ಸಲ ಹೀಗೆ ಸಮಸ್ಯೆ ಮಾಡೋದು ಯಾಕೆ? ಪ್ರೀತಿ ನನಗೆ ಇಂಪಾರ್ಟೆಂಟ್ ಗೆಸ್ಟ್. ಅವಳ ವಿಷಯದಲ್ಲಿ ಹೀಗಾಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇದು ಚಿಕ್ಕ ತಪ್ಪಲ್ಲ. ನಾನು ಕ್ಷಮಿಸ್ತಾ ಹೋದ್ರೆ ಜವಾಬ್ದಾರಿ ದೂರ ಹೋಗುತ್ತೆ, ಭಯ ಮಾಯವಾಗಿ ಹೋಗುತ್ತೆ ಅಂತ ಹೇಳು ತೇಜ. ಮೇಡಮ್, ನಾನು ಮಾಡಿದ್ದು ತಪ್ಪೆ. ಸಿನ್ಸಿಯರ್ ಆಗಿ ಸಾರಿ ಕೇಳ್ತಾ ಇದ್ದೀನಿ ಮೇಡಮ್. ಮತ್ತೆ ಇದನ್ನು ರಿಪೀಟ್ ಮಾಡಲ್ಲ ಅಂತ ಮಾತು ಕೊಡ್ತಾ ಇದ್ದೀನಿ. ಇದೊಂದು ಸಲ ನನ್ನನ್ನು ಎಕ್ಸ್ಕ್ಯೂಸ್ ಮಾಡಿ ಪ್ಲೀಸ್. ಆಂಟಿ ಪ್ಲೀಸ್, ನಾನು ಇಲ್ಲಿಗೆ ಬಂದಿದ್ದು ಹ್ಯಾಪಿ ಆಗಿರೋಕೆ, ನಿಮ್ಮ ಕೋಪಕ್ಕೆ ರೀಸನ್ ಆಗೋಕಲ್ಲ. ಮೇಡಮ್ ಪ್ಲೀಸ್, ಇದೊಂದು ಸಲ ಎಕ್ಸ್ಕ್ಯೂಸ್ ಮಾಡಿ. ನೋ ಮೋರ್ ಎಕ್ಸ್ಕ್ಯೂಸ್. ನವ್ಯ, ಪ್ರೀತಿಗೆ ಅವಳು ಉಳ್ಕೊಳ್ಳೋ ರೂಮ್ ತೋರಿಸು. ಸರಿ ಮೇಡಮ್. ಹೋಗಮ್ಮ. ಏನೇ ಕಳ್ಳಿ ತರ ಬಗ್ಗಿ ಬಗ್ಗಿ ನೋಡ್ತಿದ್ಯಾ? Who's that? ಸಾರಿ, ವಾಣಿ ಅಂತ ನಮ್ಮ ಮನೆ ಕೆಲ್ಸದವಳು. ಹೌದು ಪ್ರೀತಿ, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಓ ಹೌದಾ? ಮತ್ತೆ ಯಾಕೆ ಈ ಥರ ಹೈಡ್ ಆಗ್ತಿದ್ದಾಳೆ? ಏನಾಯ್ತು? ಬಾ ಅಂದ್ರೂ ಬರ್ತಿಲ್ವಲ್ಲ?
ಅಂದ್ರೆ ಅಮ್ಮ ಅದು ಸ್ವಲ್ಪ ನೆಗಡಿ ಇರೋ ಹಾಗಿದೆ. ಯಾವುದಕ್ಕೂ ಇರ್ಲಿ ಅಂತ ನಿಮ್ಮಿಂದ ದೂರ ನಿಂತಿದ್ದೀನಿ. ಬರ್ಬೇಕಾ ಅಮ್ಮ? ನೆಗಡಿನಾ? ಯು ಮೀನ್ ಕೋಲ್ಡ್? ಬೇಡ ಬೇಡ, ಬರ್ಬೇಡ. ನಾವು ಇದಕ್ಕೂ ಮೊದಲು ಎಲ್ಲಾದ್ರೂ ಮೀಟ್ ಆಗಿದೀವಾ? ಚಾನ್ಸೇ ಇಲ್ಲ ಪ್ರೀತಿ. ಅವಳು ಫಸ್ಟ್ ಟೈಮ್ ಊರಿಂದ ಡೈರೆಕ್ಟ್ ಆಗಿ ನಮ್ಮನೆಗೆ ಬಂದಿರೋದು. ಮೇ ಬಿ ಇದೇ ರೀತಿ ವಾಯ್ಸ್ ನೀನ್ ಎಲ್ಲಾದ್ರೂ ಕೇಳಿರ್ಬೋದೇನೋ. ಓಕೆ, ಕಮ್ ಲೆಟ್ಸ್ ಗೋ. ಯಾ ಯಾ, ನೀನ್ ಬಾರೆ. ಅಪ್ಪ, ಅಪಾಯ ತಪ್ಪಿತು. ಈ ಜಗಳ ಗಂಟಿಯಿಂದ ನಾನು ದೂರನೇ ಇರಬೇಕು. ಪಾಪ ರಾಹುಲ್ ಅವರು ನನಗೋಸ್ಕರ, ನನ್ನ ಪರೀಕ್ಷೆಗೋಸ್ಕರ ವಾಗ್ದೇವ ಅಮ್ಮನಿಂದ ಬಯಸ್ಕೊಳ್ಳೋ ಹಾಗಾಯ್ತು. ಎಲ್ಲ ನನ್ನ ಕರ್ಮ. ಮುಂದೆ ಉಪಯೋಗ ಆಗುತ್ತೆ ಅಂದ್ಕೊಳ್ಳೋ ಈ ವಿದ್ಯೆ ಈಗಲೇ ಇಷ್ಟೊಂದು ತೊಂದರೆ ಕೊಡ್ತಿದ್ಯಲ್ಲ. ಇಂಥ ಓದು ನಂಗೆ ಅಗತ್ಯ ಇದೆಯಾ? ನನಗೆ ಕ್ಷಮಿಸ್ಬಿಡಿ ರಾಹುಲ್ ಅವರೇ. ಮೇಡಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ಕೋಪ ಮಾಡ್ಕೋತಿದ್ರು. ಇಲ್ಲಿದ್ದು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಮೇಡಮ್ ಹತ್ರನೇ ಹೋಗಿ ಸಾರಿ ಹೇಳೋದೇ ಬೆಟರ್. ಸರ್ಸು, ಎಲ್ಲಿಗೆ ಹೋಗ್ತಾ ಇದೆಯಾ? ವಾಗ್ದೇವ್ ಅಮ್ಮಂಗೆ ಟೀ ಕೊಡಕ್ ಹೋಗ್ತಿದ್ದೀನಿ. ಅದನ್ನು ಕೂಡ ನಾನು ತಗೊಂಡು ಹೋಗ್ತೀನಿ. ಒಂದ್ ನಿಮಿಷ ರಾಹುಲ್ ಅವರೇ. ನನ್ನಿಂದನೇ ನೀವು ಪ್ರೀತಿ ಅವರನ್ನ ಮನೆಗೆ ಕರ್ಕೊಂಡು ಬರಕ್ಕಾಗ್ಲಿಲ್ಲ. ಯಾವತ್ತೂ ಇಲ್ದೇ ಇರೋದು ಅಮ್ಮವ್ರು ನಿಮ್ಮ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ನೋಡಿ. ನಿನ್ನಿಂದ ಅಲ್ಲ ಸರ್ಸು, ನಾನು ಫೋನ್ನ ಕಾರಲ್ಲಿ ಮರ್ತು ಬಂದಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಅದಕ್ಕೆ ಮಾಡಿರೋ ತಪ್ಪಿಗೆ ಮೇಡಮ್ ಹತ್ರ ಸಾರಿ ಕೇಳೋಕೆ ಹೋಗ್ತಾ ಇದ್ದೀನಿ. ನೀವು ಅಷ್ಟೊಂದು ಬಯಸ್ಕೋತಿದ್ರು ನಿಜ ಹೇಳೋ ಸ್ಥಿತಿಲಿ ಇಲ್ದೇ ಇರೋದಕ್ಕೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ಸರ್ಸು ಪ್ಲೀಸ್, ನೀನು ಹಾಗೆಲ್ಲ ಮಾತಾಡಬೇಡ. ಇದರಲ್ಲಿ ನೀನು ತಪ್ಪೇನೂ ಇಲ್ಲ ಅಂತ ಹೇಳ್ದೆ ತಾನೆ. ಮೇಡಮ್ ಕೋಪ ಏನು ಪ್ರೀತಿ ಏನು ಅಂತ ನನಗೆ ಗೊತ್ತು. ನಾನು ಹೋಗಿ ಮಾತಾಡ್ತೇನೆ ಬಿಡು. ಸರಿ ರಾಹುಲ್ ಅವರೇ, ಬನ್ನಿ. Excuse me, ma'am. Yes. ಮೇಡಮ್, ಟೀ. ನೀನ್ ಯಾಕೆ ತಗೊಂಡ್ ಬಂದೆ? ಸರ್ವೆಂಟ್ಸ್ ಇಲ್ವಾ? ಇದಾರೆ ಮೇಡಮ್. ಹೇಳಿದ ಕೆಲಸ ಮಾಡ್ದಿದ್ಮೇಲೆ ಕೇಳ್ತಿರೋ ಸೇವೆನ ಮಾಡೋದು ಯಾಕೋ? ಅಲ್ಲಿಟ್ಟು ಹೋಗು. ದೇವ್ರೆ, ವಾಗ್ದೇವ್ ಅಮ್ಮವ್ರ ಕೋಪ ಕಡಿಮೆ ಆಗಿ ಅವರು ರಾಹುಲ್ ಅವ್ರ ಹತ್ರ ಮಾತಾಡೋ ಹಾಗೆ ಮಾಡು ತಂದೆ. ನಿಮ್ಮ ಹತ್ರ ಮಾತಾಡಬೇಕಿತ್ತು ಮೇಡಮ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇನ್ನು ಮುಂದೆ ಯಾವುದೇ ಕೆಲಸ ಇದ್ರೂ ನಿನಗೆ ಹೇಳೋದನ್ನು ಬಿಟ್ಬಿಡ್ತೀನಿ. ನಾನೇ ನೋಡ್ಕೋತೀನಿ. ಡೋಂಟ್ ಯು ವರಿ. ಐ ಆಮ್ ವೆರಿ ಬಿಸಿ ರೈಟ್ ನೌ. ಹೋಗು. ಐ ಆಮ್ ಸಾರಿ ಮೇಡಮ್. ನೀವೆಷ್ಟೇ ಕೋಪ ಮಾಡ್ಕೊಂಡ್ರು ಸರಿ, ಕೊನೆ ಪಕ್ಷ ನೀವು ನನಗೆ ಹೊಡೆದ್ರು ನಾನು ತಡ್ಕೊಂಡ್ಬಿಡ್ತೀನಿ.
ಆದರೆ ಹೀಗಿರಬೇಡಿ ಮೇಡಮ್. ನನ್ನ ಜೊತೆ ನಾರ್ಮಲ್ ಆಗಿ ಮಾತಾಡಿ. ನಾನು ಮಾಡಿರೋದು ಎಕ್ಸ್ಕ್ಯೂಸ್ ಮಾಡೋಕ್ಕಾಗದೇ ಇರೋಷ್ಟು ಚಿಕ್ಕ ತಪ್ಪಲ್ಲ ಅಂತ ನನಗೆ ಗೊತ್ತು. ನೀವು ಹೀಗೆ ನನ್ನನ್ನು ದೂರ ಇಟ್ಟರೆ ನನಗೆ ಸತ್ತು ಹೋಗ್ಬೇಕು ಅಂತ ಅನಿಸ್ತಾ ಇದೆ ಮೇಡಮ್. ರಾಹುಲ್, ಹಾಗೆಲ್ಲ ಮಾತಾಡಬೇಡ ಕಣೋ. ಇಲ್ಲ ಮೇಡಮ್, ಈ ಮನೇಲಿ ಎಷ್ಟೇ ಜನ ಇದ್ರು, ಯಾರೇ ಬಂದು ನನ್ನನ್ನು ಕನ್ಸೋಲ್ ಮಾಡಿದ್ರು, ನೀವು ನನ್ನ ಜೊತೆ ಸರಿಯಾಗಿ ಮಾತಾಡದೆ ಇದ್ದಿದ್ದಕ್ಕೆ ತುಂಬಾ ಲೋನ್ಲಿಯಾಗಿ ಫೀಲ್ ಆಗ್ತಾ ಇದ್ದೀನಿ. ಯು ಆರ್ ಮೈ ವರ್ಲ್ಡ್ ಮೇಡಮ್. ಹೀಗಿರುವಾಗ ನೀವೇ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ನನಗೆ ನರಕದ ಹಾಗನ್ಸುತ್ತೆ. ಐ ಕಾಂಟ್ ಬೇರ್ ದಿಸ್ ಪೈನ್ ಮೇಡಮ್. ರಾಹುಲ್, ಏನು ಇದು ಚಿಕ್ಕ ಮಕ್ಕಳ ಥರ? ರಾಹುಲ್, ಯು ಆರ್ ಆಲ್ವೇಸ್ ಸ್ಪೆಷಲ್ ಟು ಮೀ. ನಾನು ಏನು ಕೆಲಸ ಹೇಳಿದ್ರು ಇಲ್ಲ ಅಂದೆ ನಡೆಸ್ಕೊಡ್ತೀಯ, ರೆಸ್ಪಾನ್ಸಿಬಲ್ ಆಗಿರ್ತೀಯ ಅಂತ ಯಾವಾಗಲೂ ನಂಬ್ತೀನಿ ಕಣು. ಆದ್ರೆ ನೀನು ಹೀಗೆ ಮಿಸ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಕಣೋ ಅಷ್ಟು ಕೋಪ ಬಂದಿದ್ದು. ಪ್ರೀತಿ ನಮ್ಮನೆಗೆ ಬಂದಿರೋ ಸ್ಪೆಷಲ್ ಗೆಸ್ಟ್. ನೀನು ಫಸ್ಟ್ ಡೇನೆ ಅವಳನ್ನ ಸರಿಯಾಗಿ ವೆಲ್ಕಮ್ ಮಾಡಲಿಲ್ಲ ಅನ್ನೋ ನೋವು ನನಗೆ. ಅದಕ್ಕೆ ಅಷ್ಟು ಕೋಪ ಮಾಡ್ಕೊಂಡ್ಬಿಟ್ಟೆ. ಯಾ ಮ್ಯಾಮ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಡೆದಿರೋದಕ್ಕೆ ನನಗೆ ತುಂಬಾ ಗಿಲ್ಟಿ ಫೀಲ್ ಆಗ್ತಾ ಇದೆ. ಒನ್ ಮೋರ್ ಥಿಂಗ್ ರಾಹುಲ್, ಲೈಫಲ್ಲಿ ತಪ್ಪು ಮಾಡಿಬಿಟ್ಟು ಸಾರಿ ಕೇಳಿದ್ರೆ ಸಾಲ್ವ್ ಆಗೋಗುತ್ತೆ ಅಂತ ಅನ್ಕೊಳ್ಳೋದು ಯಾವತ್ತೂ ಕರೆಕ್ಟ್ ಅಲ್ಲ. ಮಿಸ್ಟೇಕ್ ಇಸ್ ಆಲ್ವೇಸ್ ಅ ಮಿಸ್ಟೇಕ್. ಮತ್ಯಾವತ್ತೂ ಇದು ರಿಪೀಟ್ ಆಗ್ಕೂಡ್ದು. ಓಕೆ? ನೀನು ಮತ್ತೆ ನಿನ್ನ ಲೈಫಲ್ಲಿ ಯಾವ ತಪ್ಪನ್ನು ಮಾಡ್ಕೂಡ್ದು, ಮತ್ತೆ ಈ ರೀತಿ ಬಂದು ಸಾರಿ ಕೇಳ್ಕೊಡ್ದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾ ಮ್ಯಾಮ್, ಲೈಫಲ್ಲಿ ಯಾವತ್ತೂ ರಾಹುಲ್, ಏನಾಯ್ತಪ್ಪ? ಮಿಸ್ಟೇಕ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಯಾ ರಾಹುಲ್, ನನಗೆ ಗೊತ್ತು, ಯು ಆರ್ ಮೈ ಬಾಯ್. ನೀನು ಯಾವತ್ತೂ ತಪ್ಪು ಮಾಡಲ್ಲ. ಹೋಗು ರಾಹುಲ್. ಓಕೆ ಮೇಡಮ್. ರಾಹುಲ್, ಅಮ್ಮ ಲವ್ಸ್ ಯು. ಹ್ಯಾವ್ ಎ ಗುಡ್ ಡೇ. ರಾಹುಲ್ ರೂಮ್ ಎಲ್ಲಿರ್ಬೋದು? ಅವ್ನ ರೂಮ್ ಎಲ್ಲಿ ಅಂತ ಯಾರನ್ನಾದ್ರೂ ಕೇಳಿದ್ರೆ ಈ ಟೈಮಲ್ಲಿ ಯಾಕೆ ಅಂತ ಡೌಟ್ ಬರಬಹುದು. ಬಟ್ ಐ ಹ್ಯಾವ್ ಟು ಮೀಟ್ ಹಿಮ್, ಟಾಕ್ ಟು ಹಿಮ್. ಅವ್ನ ರೂಮ್ ಎಲ್ಲಿ ಅಂತ ಯಾರನ್ನು ಕೇಳಲಿ? ನಿಂತ್ಕೋ. ಈಗ ಇವ್ರೇನಾದ್ರೂ ನನ್ನ ನೋಡಿದ್ರೆ ಏನ್ ಮಾಡೋದು? ಏಯ್ ನಿನ್ನೆ, ಆರ್ ಯು ಡೆಫ್? ಕರ್ದಿದ್ ಕೇಳಿಸ್ಲಿಲ್ವಾ? ಏನ್ ಬೇಕು ಹೇಳಿ? ಈ ಟೈಮಲ್ಲೂ ಇದ್ರ ಅಗತ್ಯ ಇದೆಯಾ?
ನೆಗಡಿ ಆಗಿದೆ ಅಂತ ಹೇಳಿದ್ನಲ್ಲಮ್ಮ. ಓ ಹೌದಲ್ವಾ? ಆದರೆ ನೀನು ಎಕ್ಸ್ಟ್ರಾ ಕೇರ್ ನೋಡ್ತಿದ್ರೆ ನನಗೆ ಭಯ ಆಗ್ತದೆ. ಓಕೆ, ಲೀವ್ ಇಟ್. ಹೌದು, ರಾಹುಲ್ ರೂಮ್ ಎಲ್ಲಿದೆ? ನಾನೀಗ ರಾಹುಲ್ ಅವ್ರ ರೂಮ್ಗೆ ಹೋಗ್ತಿದ್ದೀನಮ್ಮ. ಓಕೆ, ನನ್ನೂ ಕೂಡ ರಾಹುಲ್ ರೂಮಿಗೆ ಕರ್ಕೊಂಡು ಹೋಗು. ಹಲೋ, ಏನು ಹಾಗೆ ನೋಡ್ತಿದ್ಯಾ? ಆ, ಆ, ಬನ್ನಿ ಹೋಗೋಣ. ಹೌದು ಕಣ, ಮೇಡಮ್ ಕೂಲ್ ಆಗಿದ್ದು, ಫೈರ್ ಆಗಿದ್ದು ಎಲ್ಲ ಮುಗಿದೋಯ್ತು. ಈಗ ಎವ್ರಿಥಿಂಗ್ ಇಸ್ ಫೈನ್ ಬ್ರೋ. ಇದೇ ರೂಮು. ಮಗ, ಒಂದು 5 ನಿಮಿಷ ಆಮೇಲೆ ಮಾಡ್ತೇನೆ. ಹಾಯ್ ರಾಹುಲ್. ಹಾಯ್. ಐ ಆಮ್ ಫೀಲಿಂಗ್ ಸೋ ಎಕ್ಸೈಟೆಡ್ ಟು ಸಿ ಯು ರಾಹುಲ್. ನೀನ್ ಹೀಗೆ ಪರ್ಸನಲ್ ಆಗಿ ಮೀಟ್ ಆಗ್ಬೇಕು, ಮಾತಾಡ್ಬೇಕು ಅಂತ ಮಾರ್ನಿಂಗ್ ನಿಂದ ಎಷ್ಟು ವೇಟ್ ಮಾಡ್ತಿದ್ದೆ ಗೊತ್ತಾ? ಏ, ಇಲ್ಲಿ ಬಾ ಇಲ್ಲಿ. ನಮ್ಮಿಬ್ಬರದೊಂದು ಫೋಟೋ ತೆಗಿ. ಈಗ ಫೋಟೋ ಯಾಕೆ ಪ್ರೀತಿ? ನನ್ನ ಫ್ರೆಂಡ್ಸ್ ಅಂಡ್ ಪ್ಯಾರೆಂಟ್ಸ್ ನೀನ್ ನೋಡ್ಬೇಕು ಅಂತ, ನೀನ್ ಫೋಟೋ ಶೇರ್ ಮಾಡು ಅಂತ ಎಷ್ಟು ಟಾರ್ಚರ್ ಮಾಡ್ತಿದ್ದಾರೆ ಗೊತ್ತಾ? ನನ್ನ ಫೋಟೋನ ಯಾಕೆ? ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ ಪ್ರೀತಿ, ಅದಕ್ಕೆ ತಾನೇ ನಿನ್ನನ್ನು ಕೇಳ್ತಿರೋದು. ಅಂದ್ರೆ ರಾಹುಲ್ಗೆ ಆಂಟಿ ಏನು ಹೇಳಿಲ್ವಾ? ಆದಷ್ಟು ಬೇಗ ಗೊತ್ತಾಗುತ್ತೆ ಬಿಡು. ಏಯ್, ಏನ್ ಹಾಗೆ ನೋಡ್ತಿದ್ಯಾ? ಫೋಟೋ ತೆಗಿ. ನೀನ್ ತೆಗಿಯಕ್ ಬರುತ್ತಾ? ಹಾ, ಬರುತ್ತೆ. ಮತ್ತೆ ತೆಗಿ. ಹತ್ರ ಬಾ ರಾಹುಲ್. ರಾಹುಲ್, ನನ್ನ ಶೋಲ್ಡರ್ ಮೇಲೆ ಕೈ ಹಾಕು. ಕಮ್ ಆನ್ ಯಾರ್. ಏನ್ ರಾಹುಲ್, ಒಂದ್ ಫೋಟೋದಲ್ಲೂ ನಗ್ಲೇ ಇಲ್ಲ. ಆದ್ರೂ ಪರವಾಗಿಲ್ಲ, ಯು ಆಲ್ವೇಸ್ ಲುಕ್ ಹ್ಯಾಂಡ್ಸಮ್. ಓಕೆ, ಐಲ್ ಶೇರ್ ದೀಸ್ ಫೋಟೋಸ್. ಸರಿ, ನೀನ್ ಹೋಗು. ರಾಹುಲ್, ಏನಾಗಿದೆ ನಿಂಗೆ? ಯಾಕೆ ಡಿಸ್ಕಂಫರ್ಟಬಲ್ ಫೀಲ್ ಆಗ್ತಿದ್ಯಾ? ನಾವಿಬ್ರು ಸೇರಿ ಸ್ಕೂಲಲ್ಲಿ 5th ಸ್ಟ್ಯಾಂಡರ್ಡ್ ವರೆಗೂ ಓದಿದೀವಿ, ಒಟ್ಟಿಗೆ ಆಡ್ತಿದ್ವಿ. ಎಲ್ಲ ಮರ್ತ್ಬಿಟ್ಯಾ ನೀನು? ನೋ ಪ್ರೀತಿ, ನೆನಪಿದೆ. ನಿನ್ನ ನೋಡಿ ಮಾತಾಡಿ ತುಂಬ ವರ್ಷ ಆಯ್ತಲ್ವಾ, ಅದಕ್ಕೆ ಅಷ್ಟು ಫ್ರೀಯಾಗಿರೋಕ್ಕಾಗ್ತಿಲ್ಲ ಅಷ್ಟೇ. ಯಾ, ಅಟ್ಲೀಸ್ಟ್ ನಾವು ಫೋನ್ ಕಾಂಟ್ಯಾಕ್ಟ್ ಎಲ್ಲಾದರೂ ಇದ್ದಿದ್ರೆ ಸರಿ ಹೋಗ್ತಿತ್ತು. ವಿ ವಿಲ್ ಡೂ ಒನ್ ಥಿಂಗ್ ರಾಹುಲ್, ನಾವಿಬ್ರು ಸೇರಿ ಯಾವತ್ತಾದ್ರೂ ಒಂದು ದಿವಸ ಲಾಂಗ್ ಡ್ರೈವ್ ಹೋಗೋಣ. ನಾನು ನೀನು ಬಿಟ್ರೆ ನಮ್ಮ ಜೊತೆ ಯಾರೂ ಇರಲ್ಲ.
ಅವಾಗ ಫ್ರೀಯಾಗಿ ಮಾತಾಡ್ಬೋದು. ನಾವು ಒಬ್ರನ್ನೊಬ್ರು ಮ್ಯೂಚುವಲ್ ಆಗಿ ಅರ್ಥ ಮಾಡ್ಕೋಬೋದು. ಓಕೆ? ಯಾ ಓಕೆ ಪ್ರೀತಿ. ಯಾ ಓಕೆ. ಗುಡ್ ನೈಟ್. ಗುಡ್ ನೈಟ್. ಅಲ್ಲ ಏನಾಗಿದೆ ಇವಳಿಗೆ? ಫೋಟೋ ಅಂತಿದ್ದಾಳೆ, ಲಾಂಗ್ ಡ್ರೈವ್ ಅಂತಿದ್ದಾಳೆ. ಅಲ್ಲ ಈ ಮನೆಗೆ ಯಾಕೆ ಬಂದಿದ್ದಾಳೆ ಇವಳು? ಯಾಕೆ ಇಷ್ಟೊಂದು ಅಡ್ವಾಂಟೇಜ್ ತಗೊಂಡು ಮಾತಾಡ್ತಿದ್ದಾಳೆ? ಆ ಹುಡುಗಿ ಯಾರಾದ್ರೆ ನನಗೇನು? ಅವಳು ನನ್ನ ಜೊತೆ ಮಾತಾಡಿದ್ದಕ್ಕೆ, ನಮ್ಮಿಬ್ಬರನ್ನೂ ಒಟ್ಟಿಗೆ ನಿಲ್ಲಿಸಿ ಫೋಟೋ ತೆಗೆದಿದ್ದಕ್ಕೆ ಸರ್ಸು ತುಂಬಾನೇ ಹರ್ಟ್ ಆಗಿರ್ತಾಳೆ ಅನ್ಸುತ್ತೆ. ಈಗಲೇ ಹೋಗಿ ಸರ್ಸುನ ಕೂಲ್ ಮಾಡಬೇಕು. ಹತ್ರ ಬಾ ರಾಹುಲ್. ರಾಹುಲ್ ಅವ್ರಿಗೆ ಇಷ್ಟ ಇಲ್ದಿದ್ರು ಯಾಕೆ ಹಾಗೆ ಮೈ ಮೇಲೆ ಬೀಳ್ತಾರೋ ಏನೋ. ಅದೇನೋ ದೊಡ್ಡ ವಿಷಯ ಅನ್ನೋ ಹಾಗೆ. ರಾಹುಲ್ ಅವರಾದ್ರೂ ದೂರ ಹೋಗ್ಬೇಕಲ್ವಾ? ನಾನು ಅಲ್ಲೇ ಇದ್ದೀನಿ ಅಂತ ಗೊತ್ತು ತಾನೆ.